ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹ್ಯೂಮನ್ ಹೈ ಅದರಲ್ಲಿ ಬ್ಲೈಂಡ್ ಸ್ಪಾಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. 13.10ನ ನೋಡಿ. ಗೆಟ್ ಎ ಸ್ಕ್ವೇರ್ ಪೀಸ್ ಆಫ್ ಕಾರ್ಡ್ಬೋರ್ಡ್ ಆಫ್ ಸೈಜ್ 6 to 8 ಸೆಂಟಿಮೀಟರ್. 6ಇಂದ 8 ಸೆಂಟಿಮೀಟರ್ ಇರ್ತಕ್ಕಂತಹ ಅಳತೆಯ ಒಂದು ಚೌಕಾಕಾರದ ಒಂದು ರಟ್ಟನ್ನು ತೆಗೆದುಕೊಳ್ಳಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. 6 to 8 ಸೆಂಟಿಮೀಟರ್ ಇರ್ತಕ್ಕಂತಹ ಚೌಕಾಕಾರದ ಒಂದು ರಟ್ಟನ್ನು ತೆಗೆದುಕೊಳ್ಳಿ. ಮೇಕ್ 2 ಹೋಲ್ಸ್ ಆಸ್ ಶೋನ್ ಇನ್ ಫಿಗರ್ 13.16. 2 ಹೋಲ್ಗಳನ್ನ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡ್ಕೊಳ್ಳಿ ಚಿತ್ರದಲ್ಲಿ ಕೊಟ್ಟಿರೋ ತರ. ಥ್ರೆಡ್ ಎ ಸ್ಟ್ರಿಂಗ್ ಥ್ರೂ ದ 2 ಹೋಲ್ಸ್. Draw or paste the cage on one side of the cardboard and a bird on the other side. ಚಿತ್ರದಲ್ಲಿ ಕೊಟ್ಟಿರೋ ಥರ ಈ 2 ಕಾರ್ಡ್ಬೋರ್ಡ್ ಶೀಟ್ಗಳಿಗೆ 2 ರಂಧ್ರಗಳನ್ನ ಮಾಡಿಕೊಂಡು ಅದಕ್ಕೆ ಏನು ಮಾಡಿ ಆ 2 ರಂಧ್ರಗಳ ಮೂಲಕ ಒಂದು ದಾರವನ್ನು ಸೇರಿಸಿ ರಟ್ಟಿನ ಒಂದು ಕಡೆ ಒಂದು ಪಂಜರವನ್ನು, ಇನ್ನೊಂದು ಕಡೆ ಒಂದು ಪಕ್ಷಿಯ ಚಿತ್ರವನ್ನು ಬರೆಯಿರಿ. ಈ ರೀತಿ ದಾರವನ್ನು ಸೇರಿಸಿ ಒಂದು ಕಡೆ ಇದು ಪಕ್ಷಿ ಚಿತ್ರ, ಬರ್ಡ್ಸ್ ಚಿತ್ರ ಬರೀರಿ, ಇನ್ನೊಂದು ಕಡೆ ಕೇಜ್ ಅದರ ಪಂಜರ, ಪಂಜರದೊಳಗೆ ಪಕ್ಷಿ ಇರುತ್ತಲ್ಲ ಆ ರೀತಿ 2 ಸೆಪ್ರೇಟ್. ಒಂದು ಶೀಟಲ್ಲಿ, ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಪಂಜರದ ಚಿತ್ರ ಬರೀರಿ, ಇನ್ನೊಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಪಕ್ಷಿ ಚಿತ್ರ, ಬರ್ಡ್ಸ್ ಚಿತ್ರವನ್ನು ಬರೀರಿ. Twist the string and make the cord twirl rapidly. Do you see the bird in the cage? ಏನು ಮಾಡಿ, ಇವಾಗ ಇನ್ನೊಂದು ಕಡೆ ಅಂಟಿಸಿ ದಾರವನ್ನು ಒಸೆಯುವುದರ ಮೂಲಕ ರಟ್ಟು ವೇಗವಾಗಿ ಸುತ್ತುವಂತೆ ಮಾಡಿ ನಿಮಗೆ ಪಕ್ಷಿಯ ಪಂಜರದ ಒಳಗೆ ಇರುವಂತೆ ಕಾಣುತ್ತದೆಯೇ? ಅಂದರೆ ಇದನ್ನ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ ಈ 2 ದಾರಗಳನ್ನ ಸ್ವಲ್ಪ ಎಳೆದಾಡಬೇಕು, ಒಸಿಬೇಕು, ಅಂದರೆ ಎಳೆದಾಡಬೇಕು. ಆಗ ಈ ರೀತಿ ನಿಮಗೆ ಪಂಜರದೊಳಗೆ ಪಕ್ಷಿ ಇರೋದು ಕಾಣುತ್ತಾ ಅಂತ ಕೇಳ್ತಿದ್ದಾರೆ. ನೀವು ಈ ಆ್ಯಕ್ಟಿವಿಟಿನ ಮಾಡಿ, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಿಮಗೂ ಖುಷಿ ಆಗುತ್ತೆ ಈ ಒಂದು ಆ್ಯಕ್ಟಿವಿಟಿನ ಮಾಡಿ. ರಿವರ್ಸ್ ಸೈಡ್ ಆಫ್ ಕಾರ್ಡ್ಬೋರ್ಡ್, ಫ್ರಂಟ್ ಸೈಡ್ ಆಫ್ ಕಾರ್ಡ್ಬೋರ್ಡ್. ಇದು ರಿವರ್ಸ್ ಸೈಡ್ ಇರ್ತಕ್ಕಂಥ ಒಂದು ಕಾರ್ಡ್ಬೋರ್ಡ್ ಚಿತ್ರ, ಇದು ಫ್ರಂಟ್ ಸೈಡಲ್ಲಿ ಇರ್ತಕ್ಕಂತಹ ಕಾರ್ಡ್ಬೋರ್ಡ್ ಚಿತ್ರ. ಅಂದರೆ ಬರ್ಡ್ ಇನ್ ಕೇಜ್, ಪಂಜರದಲ್ಲಿ ಪಕ್ಷಿ ಇರ್ತಕ್ಕಂಥ ಇದು ಚಿತ್ರದಲ್ಲೇ ನೀವು ಅದನ್ನು ಆ ರೀತಿ ಮಾಡ್ತಾ ಇದ್ರೆ, ಎಳೆದಾಡಿದ್ರೆ ಈ ದಾರಗಳನ್ನು ಇದರೊಳಗಡೆ ಪಂಜರದೊಳಗೆ, ಕೇಜ್ ಒಳಗಡೆ ಪಕ್ಷಿ ಇರೋ ಥರ ಕಾಣುತ್ತೆ. The moves that we see are actually a number of separate pictures in proper sequence. ನಾವು ನೋಡುವಂತಹ ಚಲನಚಿತ್ರ ವಾಸ್ತವವಾಗಿ, ಅಂದರೆ ನಾವೇನು ಪಿಕ್ಚರ್ಗಳನ್ನ ನೋಡ್ತೀವಿ, ಸರಣಿ ಕ್ರಮದಲ್ಲಿರುವ ಅನೇಕ ಪ್ರತ್ಯೇಕ ಚಿತ್ರಗಳು ಪ್ರತಿ ಸೆಕೆಂಡಿಗೆ, ಅಂದರೆ ಪ್ರತಿ ಸೆಕೆಂಡಿಗೆ 24 ಚಿತ್ರಗಳ ಪ್ರತಿ ಸೆಕೆಂಡಿಗೆ 16ಕ್ಕಿಂತ ಹೆಚ್ಚು. ಅರ್ಥಾಯ್ತಾ? ದೇ ಆರ್ ಮೇಡ್ ಟು ಮೂವ್ ಅಕ್ರಾಸ್ ದ ಐ ಯೂಶುವಲಿ ಅಟ್ ದ ರೇಟ್ ಆಫ್ 24 pictures per second, faster than 16 per second. So we see a moving pictures. ನಮಗೆ ಪಿಕ್ಚರ್ ಹೇಗೆ ಕಾಣುತ್ತೆ ಅಂದರೆ ಈ ರೀತಿನೇ. ಈ ಒಂದು ಆ್ಯಕ್ಟಿವಿಟಿ ಮಾಡಿದ್ವಲ್ಲ, ಪ್ರತಿ ಸೆಕೆಂಡ್ಗೆ 16ಕ್ಕಿಂತ ಹೆಚ್ಚು, ಅರ್ಥ ಆಯ್ತಾ, ದರದಲ್ಲಿ ಕಣ್ಣಿನ ಮುಂದೆ ಚಲಿಸುವಂತೆ ಮಾಡಲಾಗುತ್ತೆ. ಆದ್ದರಿಂದ ನಮಗೆ ಆ ಚಿತ್ರಗಳನ್ನು, ಚಲಿಸುವ ಚಿತ್ರಗಳನ್ನು ಕಾಣ್ತೇವೆ. ಚಿತ್ರಗಳೆಲ್ಲವೂ ಚಲಿಸುವ ಚಿತ್ರಗಳಂತೆ ಕಾಣುತ್ತೆ ನಾವು ನೋಡ್ತಕ್ಕಂಥ ಪಿಕ್ಚರ್ಸ್. ಸಿ, ನೇಚರ್ ಹ್ಯಾಸ್ ಪ್ರೊವೈಡೆಡ್ ಐಸ್ ವಿತ್ ಐಲಿಡ್ಸ್ ಟು ಪ್ರಿವೆಂಟ್ ಎನಿ ಆಬ್ಜೆಕ್ಟ್ ಫ್ರಮ್ ಎಂಟರಿಂಗ್ ದ ಐ. ನಮಗೆ ಪ್ರಕೃತಿ ಕಣ್ಣಿನ ಒಳಗೆ ಯಾವುದೇ ರೀತಿಯ ಅನವಶ್ಯಕ ವಸ್ತುಗಳು ಪ್ರವೇಶಿಸುವುದನ್ನು, ಅಂದರೆ ಎಂಟರ್ ಆಗೋದನ್ನು ತಡೆಯೋದಕ್ಕೆ ಕಣ್ಣಿನ ರೆಪ್ಪೆಗಳನ್ನು ನಮಗೆ ಪ್ರಕೃತಿ, ನಿಸರ್ಗ ನೀಡಿದೆ. ನಮಗೆ ಹೈ ಲ್ಯಾಶಸ್ ಅಂತ ಏನು ಕರಿತೀವಿ, ಐಲಿಡ್ಸ್ ಅಥವಾ ಐಲ್ಯಾಶಸ್, ಕಣ್ಣಿನ ರೆಪ್ಪೆಗಳು. ಅಂದರೆ ಈಗ ಇಲ್ಲಿ ನಮ್ಮ ಐಸ್ ಇದೆ ಅಲ್ವಾ, ಐಸ್ ಇದೆ ಅಂದರೆ ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಹೇರ್ಸ್ಗಳು, ಚಿಕ್ಕ ಚಿಕ್ಕ ಕಣ್ಣಿನ ರೆಪ್ಪೆಗಳಿದೆ ಅಲ್ವಾ, ಈ ರೀತಿ ಹೈ ಲ್ಯಾಶಸ್ ಇದೆ. ಇದು ಏನಕ್ಕೆ ಕೊಟ್ಟಿರೋದು? ಸುಮ್ಮನೆ ಅಲಂಕಾರಕ್ಕೋ ಅಥವಾ ಸುಮ್ಮನೆ ಅಲ್ಲ. ನಮ್ಮ ಕಣ್ಣಿನ ಒಳಗಡೆ, ಕಣ್ಣು ಏನಾದ್ರು ಧೂಳು ಬಿತ್ತು ಅಂದರೆ ತಕ್ಷಣ ಮುಚ್ಕೊಳ್ತೀವಿ ಅಲ್ವಾ ಈ ರೆಪ್ಪೆಗಳನ್ನ. ಅಂದರೆ ಕಣ್ಣಿನ ರೆಪ್ಪೆಗಳು ನಮ್ಮ ಕಣ್ಣಿನ ಒಳಗಡೆ ಬೇಡವಾದ ವಸ್ತುಗಳನ್ನು, ಅನವಶ್ಯಕ ವಸ್ತುಗಳನ್ನು ತಡೆಯೋದಕ್ಕಾಗಿ ಈ ಕಣ್ಣಿನ ರೆಪ್ಪೆಗಳನ್ನು ನೀಡಲಾಗಿರುತ್ತದೆ. ಐಲಿಡ್ಸ್ ಆಲ್ಸೋ ಶಟ್ ಔಟ್ ಲೈಟ್ ವೆನ್ ನಾಟ್ ರಿಕ್ವೈರ್ಡ್. ಅದೇ ರೀತಿ
ಈ ಕಣ್ಣಿನ ರೆಪ್ಪೆಗಳು ಏನು ಬೆಳಕು ಅನಗತ್ಯ ಎನಿಸಿದಾಗ ಈ ಕಣ್ಣಿನ ರೆಪ್ಪೆಗಳು ಕೂಡ ಮುಚ್ಚಿಕೊಳ್ಳುತ್ತವೆ. ಅಂದರೆ ತುಂಬ ಈಗ ನಾವು ನೈಟ್ ಟೈಮಲ್ಲಿ ಹೊರಗಡೆ ಹೋಗಿರ್ತೀವಿ, ಡೈರೆಕ್ಟಾಗಿ ಬಸ್ದು, ಕಾರ್ದು, ವೆಹಿಕಲ್ಸ್ದು ಅದರ ಲೈಟು ನಮ್ಮ ಕಣ್ಣಿಗೆ ಬಿದ್ದರೆ ತಕ್ಷಣ ಏನು ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಬಿಡ್ತೀವಿ. ದೊಡ್ಡ ಅತಿಯಾದ ಬೆಳಕು, ಅನಗತ್ಯ ಬೆಳಕು, ಬೇಡವಾದ ಬೆಳಕು ಅದು. ಅಂದರೆ ನಾರ್ಮಲ್ ಬೆಳಕಿದ್ರೆ ಈಗ ಡೇ ಟೈಮಲ್ಲಿ ಸೂರ್ಯನ ಕಿರಣ, ಈ ಸನ್ನನ್ನು ನಾವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಕಣ್ಣು ಮುಚ್ಕೊಳ್ತೀವಿ. ಆ ಸೂರ್ಯನ ಕಿರಣ ಭೂಮಿಗೆಲ್ಲ ಬಿದ್ದಿರುತ್ತೆ, ಆವಾಗ ನಾರ್ಮಲ್ ಆಗಿರ್ತೀವಿ. ಅದೇ ಯಾವುದೋ ವೆಹಿಕಲ್ಸ್ ಲೈಟು ನಮ್ಮ ಕಣ್ಣಿಗೆ ನೇರವಾಗಿ ಬಿದ್ದರೆ ಏನು ಮಾಡ್ತೀವಿ, ಅನಗತ್ಯವಾದ ಬೆಳಕಿನಿಂದ ಕಣ್ಣುಗಳ ರೆಪ್ಪೆಗಳು ಸಹ ಮುಚ್ಚಿಕೊಳ್ಳುತ್ತವೆ. ಐ ಈಸ್ ಸಚ್ ಎ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ದಟ್ ಇಟ್ ನಾರ್ಮಲ್ ಕ್ಯಾನ್ ಕ್ಲಿಯರ್ಲಿ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ಆಬ್ಜೆಕ್ಟ್ ನಿಯರ್ ಬೈ. ಕಣ್ಣು ಅನ್ನೋದು ನಮಗೆ ಅತ್ಯದ್ಭುತವಾದಂಥ ಒಂದು ಸಾಧನ ಇದ್ದಾಗ, ಇದು ಒಂದು ರೀತಿ ಇನ್ಸ್ಟ್ರೂಮೆಂಟ್ ಥರನೇ ನಮ್ಮ ದೇಹಕ್ಕೆ. ಯಾಕಂದರೆ ಕಣ್ಣಿಲ್ಲ ಅಂದರೆ ನಮ್ಗೆ ಏನು ಗೊತ್ತಾಗಲ್ಲ, ಕಣ್ಣಿಂದನೇ ನಾವು ಪ್ರತಿಯೊಂದು ಕೆಲಸಗಳನ್ನ ಮಾಡೋದು ಅಲ್ವಾ. ಕಣ್ಣಲ್ಲಿ ನೋಡಿ ನಾವು ಏನು ತಿನ್ನಬೇಕು, ಏನು ಮಾಡ್ತಿದ್ದೀವಿ, ಏನು ಮಾಡಬೇಕು, ನೆಕ್ಸ್ಟ್ ಏನು ಎಲ್ಲ ಕೆಲಸಗಳು ನಮಗೆ ಹಾಗಾಗಿ ಕಣ್ಣಿನ ದೂರದ ಮತ್ತು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ. ಅಂದರೆ ನಮ್ಮ ಹತ್ತಿರದಲ್ಲಿರ್ತಕ್ಕಂಥದ್ದು ಇರ್ಬೋದು, ದೂರದಲ್ಲಿರ್ತಕ್ಕಂಥದ್ದು ಇರೋದು, ಪಕ್ಕದಲ್ಲಿ, ಲೆಫ್ಟಲ್ಲಿ, ರೈಟಲ್ಲಿ, ಎಲ್ಲೇ ನಮ್ಮ ಸುತ್ತ ಎಲ್ಲ ವಸ್ತುಗಳು ಏನೇ ಇರಲಿ ಅದನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯವನ್ನು ಮಾಡಿಕೊಡೋದೆ ನಮ್ಮ ದೇಹದಲ್ಲಿ ಒಂದು ಅತ್ಯಂತ ಅದ್ಭುತವಾದಂಥ ಸಾಧನ ಅದು ಕಣ್ಣು. ಕಣ್ಣು ನಮ್ಮ ದೇಹದ ಅತ್ಯಂತ ಅದ್ಭುತವಾದಂತಹ ಒಂದು ಸಾಧನ ಇದ್ದಾಗೆ. ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ದ ಐ ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ಲಿ ವೇರೀಸ್ ವಿತ್ ಏಜ್. ಕಣ್ಣು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದಾದ ಕನಿಷ್ಠ ದೂರವು ವಯಸ್ಸಿನೊಂದಿಗೆ ಬದಲಾಗುತ್ತಾ ಹೋಗುತ್ತೆ. ಅಂದರೆ ಸ್ಪಷ್ಟವಾಗಿ ನಮ್ಗೆ ಯಾವುದೋ ಒಂದು ವಸ್ತು ಕಾಣಿಸ್ತಿದೆ ಅಂದರೆ ಅದಕ್ಕೆ ಒಂದು ಏಜ್ ಅಂತ ಇರುತ್ತೆ. ವಯಸ್ಸು ಆಗ್ತಾ ಕೇಳಿದ್ದೀರ ಅಲ್ವಾ, ಅವ್ರಿಗೆ ಕೆಲವೊಬ್ಬರಿಗೆ ಹತ್ತಿರದ ವಸ್ತುಗಳು ಕಾಣಲ್ಲ, ಕೆಲವೊಬ್ಬರಿಗೆ ದೂರದ ವಸ್ತುಗಳು ಕಾಣಲ್ಲ. ಅಂದರೆ ನಮ್ಮ ಕಣ್ಣಿನ ಸ್ಪಷ್ಟತೆ ಅನ್ನೋದು ನಮ್ಮ ಏಜಿಗೆ, ನಮ್ಮ ವಯಸ್ಸಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ತುಂಬ ಶಾರ್ಪ್ ಇದೆ ನಿನ್ನ ಕಣ್ಣು ಅಂತಾರೆ ಸಣ್ಣ ಮಕ್ಕಳಿಗೆ, ಟೀನೇಜ್ ಮಕ್ಕಳುಗಳಿಗೆ ಅಲ್ವಾ, ಅವ್ರ ಕಣ್ಣು ಶಾರ್ಪ್ ಆಗಿರುತ್ತೆ. ವಯಸ್ಸಾಗ್ತಾ ಏನಾಗುತ್ತೆ, ಅದರ ಸ್ಪಷ್ಟತೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ವಯಸ್ಸಿಗೆ ಅನುಗುಣವಾಗಿ ಕಣ್ಣಿನ ಸ್ಪಷ್ಟತೆ ಗೊತ್ತಾಗುತ್ತೆ. ಮೋಸ್ಟ್ ಕಂಫರ್ಟಬಲ್ ಡಿಸ್ಟೆನ್ಸ್ ಅಟ್ ವಿಚ್ ಒನ್ ಕ್ಯಾನ್ ರೀಡ್ ವಿತ್ ಎ ನಾರ್ಮಲ್ ಐ ಇಸ್ ಅಬೌಟ್ 25 ಸೆಂಟಿಮೀಟರ್. ಅಂದರೆ ಒಬ್ಬ ವ್ಯಕ್ತಿ ಸಾಮಾನ್ಯ ಕಣ್ಣಿಂದ ಏನಾದರೂ ಓದಬೇಕು, ಆರಾಮಾಗಿ ಅವನು ಓದ್ತಿದ್ದಾನೆ, ಯಾವುದೇ ತೊಂದರೆ ಇಲ್ಲ ಅಂದರೆ ಹುಡುಕದೆ, ಸರ್ಚ್ ಮಾಡದೆ, ತಡವರಿಸದೆ, ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಸರಾಗವಾಗಿ ನಿರಾತಂಕವಾಗಿ ಓದೋದಕ್ಕೆ ಸಾಧ್ಯವಾಗೋದಕ್ಕೆ ಬೇಕಾದಂತಹ ಒಂದು ನಾರ್ಮಲ್ ಡಿಸ್ಟೆನ್ಸ್ ದೂರ ಅಂತ ಅಂದರೆ ಅದು 25 ಸೆಂಟಿಮೀಟರ್. 25 ಸೆಂಟಿಮೀಟರಲ್ಲಿ ಇರ್ತಕ್ಕಂತಹ 25 ಸೆಂಟಿಮೀಟರ್ ದೂರದಿಂದ ನಾವು ಸ್ಪಷ್ಟವಾಗಿ ಆರಾಮಾಗಿ ಎಲ್ಲ ಅಕ್ಷರಗಳನ್ನು ಓದೋದಿರ್ಬೋದು, ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅಂಥವರು ಒಬ್ಬ ಸಾಮಾನ್ಯ ವ್ಯಕ್ತಿ ಕಣ್ಣಿನಿಂದ ಆರಾಮಾಗಿ ನೋಡ್ತಿದ್ದಾನೆ ಅಂದರೆ ಅವರ ಕಣ್ಣು 25 ಸೆಂಟಿಮೀಟರ್ ಅಷ್ಟು ದೂರ ಇದ್ದರೆ ಯಾವುದೇ ಒಂದು ಅಕ್ಷರಗಳನ್ನ ಓದ್ಬೋದು. ಆಯಿತಾ? ಸಿ, ಸಮ್ ಪರ್ಸನ್ಸ್ ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಕ್ಲೋಸ್ ಟು ದ್ಯಾಮ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಸೋ ಕ್ಲಿಯರ್ಲಿ. ಕೆಲವು ವ್ಯಕ್ತಿಗಳಿಗೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಅಂದರೆ ಹತ್ತಿರದಲ್ಲಿರೋದು ಚೆನ್ನಾಗಿ ಕಾಣುತ್ತೆ ಅವ್ರಿಗೆ, ಅವ್ರ ಹತ್ತಿರದಲ್ಲಿ ಏನೇನಿದೆ, ಅಕ್ಕಪಕ್ಕ ಏನೇನಿದೆ ಅಂತ. ಆದರೆ ಆನ್ ದ ಅದರ್ ಹ್ಯಾಂಡ್ some persons cannot see objects nearby clearly but they can see distant objects quite well. ಆದರೆ ಕೆಲವು ವ್ಯಕ್ತಿಗಳಿಗೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ತಾರೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋಕ್ಕಾಗಲ್ಲ. ಆದರೆ ಅಂದ ಆಧಾರಣೆ ಇನ್ನು ಕೆಲವು ವ್ಯಕ್ತಿಗಳಿಗೆ ದೂರದಲ್ಲಿರ್ತಕ್ಕಂತಹ ಅಂದರೆ ವಸ್ತುಗಳು ಕಾಣಲ್ಲ, ಅಂದರೆ ದೂರದಲ್ಲಿರೋ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ, ಹತ್ತಿರ ಇರೋದು ಕಾಣಲ್ಲ, ಅವ್ರ ಪಕ್ಕದಲ್ಲೇ ಇರುತ್ತೆ, ಅವ್ರಿಗೆ ಗುರ್ತಿಸೋಕ್ಕಾಗಲ್ಲ, ಗೊತ್ತೇ ಆಗಲ್ಲ, ಅವ್ರ ಹತ್ರ ಮುಂದೆನೇ ಇರುತ್ತೆ, ಅಯ್ಯೋ ನಂಗೆ ಕಾಣಿಸ್ಲೇ ಇಲ್ಲ, ಗೊತ್ತೇ ಆಗಲಿಲ್ಲ ಅಂತಾರೆ. ಆದರೆ ದೂರದ್ದು ಚೆನ್ನಾಗಿ ಕಾಣುತ್ತೆ ಕೆಲವ್ರಿಗೇನೋ ದೂರದ್ದು ಕಾಣಲ್ಲ, ಹತ್ತಿರದ್ದು ಕಾಣುತ್ತೆ. ಈ ರೀತಿ ಎರಡೂ ಕೇಸಸ್ ಇರುತ್ತೆ. ವಿತ್ ಸೂಟಬಲ್ ಕರೆಕ್ಟಿವ್ lenses these defects of the eye can be corrected. ಹಾಗೆ ಸೂಕ್ತವಾದ ದೋಷ ನಿವಾರಕ ಮಸೂರಗಳಿಂದ, ಅಂದರೆ ಅದಕ್ಕೆ ಲೆನ್ಸನ್ನು, ಸರಿಯಾದ ಒಂದು ಲೆನ್ಸನ್ನು ಉಪಯೋಗಿಸ್ಕೊಂಡು ಕಣ್ಣಿನ ಇಂಥ ದೋಷಗಳನ್ನ, ಡಿಫೆಕ್ಟ್ಸ್ಗಳನ್ನ, ಈ ಥರ ತೊಂದರೆಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದು. ಸಮ್ಟೈಮ್ಸ್ ಪರ್ಟಿಕ್ಯುಲರ್ಲಿ ಇನ್ ಓಲ್ಡ್ ಏಜ್ ಐ ಸೈಟ್ ಬಿಕಮ್ಸ್ ಟಾಗಿ. ಕೆಲವೊಮ್ಮೆ ಏನು
ವೃದ್ಧಾಪ್ಯದಲ್ಲಿ ಅಂದರೆ ಓಲ್ಡ್ ಏಜಲ್ಲಿ ವಯಸ್ಸಾಗ್ತಾ ಆಗ್ತಾ ಅವರ ಕಣ್ಣಿನ ದೃಷ್ಟಿ ಮಂಜಾಗುತ್ತದೆ. ಬಿಕಮ್ ಟಾಗಿ ಅಂದರೆ ಮಂಜಾಗ್ತಾ, ಮೊಬ್ಬ ಕಾಣುತ್ತೆ. ನನ್ನ ಕಣ್ಣು ಯಾಕೋ ಮಂಜಾಗಿದೆ ಅಂತಾರೆ ವಯಸ್ಸಾದವಂತರು. ಏಜಾಗ್ತಾ ಆಗ್ತಾ ಕಣ್ಣು ಮಂಜಾಗ್ತಾ ಹೋಗುತ್ತೆ. ಇಟ್ ಈಸ್ ಡ್ಯೂ ಟು ದ ಐ ಲ್ಯಾನ್ಸ್ ಬಿಕಮಿಂಗ್ ಕ್ಲೌಡಿ. ಇದನ್ನ ಏನಂತಾರೆ, ಕಣ್ಣಿನ ಮಸೂರದ ಮಸುಕಾಗಿರುವುದೇ ಇದಕ್ಕೆ ಕಾರಣ. ನಮ್ಮ ಕಣ್ಣಿನ ಲೆನ್ಸ್ ಇರುತ್ತಲ್ಲ, ಐ ಲೆನ್ಸ್, ಅದು ಸ್ವಲ್ಪ ಏನಾಗಿರುತ್ತೆ, ಕ್ಲೌಡಿ, ಮಸುಕಾಗಿರುತ್ತೆ. ವ್ಯಾನ್ ಇಟ್ ಆ್ಯಪನ್ಸ್ ಪರ್ಸನ್ಸ್ ಆರ್ ಸೆಡ್ ಟು ಹ್ಯಾವ್ ಕ್ಯಾಟರಾಕ್ಟ್. ಈ ರೀತಿ ಕಣ್ಣು ಮಂಜಾಗುವಿಕೆ, ಕಣ್ಣಿನ ಲೆನ್ಸಸ್, ಆ ಕಣ್ಣಿನ ಒಂದು ಲೆನ್ಸ್ ರೀತಿ ಕ್ಲೌಡಿ, ಮಸುಕಾಗಿದ್ರೆ ಇದನ್ನ ಆ ವ್ಯಕ್ತಿಗಳಿಗೆ ಏನಂತಾರೆ, ಕಣ್ಣಿನಲ್ಲಿ ಪೊರೆ, ಕ್ಯಾಟರಾಕ್ಟ್ ಅಂದರೆ ಪೊರೆ ಇದೆ ಎಂದು ಹೇಳಲಾಗುತ್ತದೆ. ಕಣ್ಣಿಗೆ ಪೊರೆ ಆಗಿದೆ ಅಂತ ಹೇಳೋದು ಕೇಳಿರ್ತೀರಾ ಮನೆಯಲ್ಲಿ ಹಿರಿಯರಿದ್ರೆ. ದೇರ್ ಈಸ್ ಎ ಲಾಸ್ ಆಫ್ ವಿಷನ್. ಇದರಿಂದ ಏನಾಗುತ್ತೆ, ಅವ್ರಿಗೆ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ತಾರೆ, ಅವ್ರ ಕಣ್ಣು ಕಾಣ್ದಾಗ ಆಗುತ್ತೆ. ಹಾಗೆ ಬಿಟ್ಟರೆ ಸಮ್ಟೈಮ್ಸ್ ಎಕ್ಸ್ಟ್ರೀಮ್ಲಿ ಸಿವಿಯರ್, ಇದು ಕೆಲವೊಂದ್ಸಲ ತುಂಬ ತೀವ್ರವಾಗೂ ಹೋಗ್ಬೋದು, ಅಂದರೆ ತುಂಬ ಅವ್ರಿಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಇಟ್ ಈಸ್ ಪಾಸಿಬಲ್ ಟು ಟ್ರೀಟ್ ದಿಸ್ ಡಿಫೆಕ್ಟ್. ಇದನ್ನು ಕೆಲವೊಂದ್ಸಲ ಚಿಕಿತ್ಸೆ, ಈ ದೋಷಕ್ಕೆ, ಈ ಕ್ಯಾಟರಾಕ್ಟ್, ಕಣ್ಣಿನ ಪೊರೆ ಉಂಟಾಗಿರುತ್ತಲ್ಲ, ಇದು ತುಂಬ ಜಾಸ್ತಿ ಆದಾಗ ಈ ಒಂದು ತೊಂದರೆಗೆ, ಡಿಫೆಕ್ಟ್ಸ್ಗೆ ಚಿಕಿತ್ಸೆ ನೀಡಲು ಸಾಧ್ಯವಿದೆ. ಅಂದರೆ ಪಾಸಿಬಲ್ ಟು ಟ್ರೀಟ್ ದಿಸ್ ಡಿಫೆಕ್ಟ್, ಈ ಒಂದು ದೋಷಕ್ಕೆ ಚಿಕಿತ್ಸೆಯನ್ನು ನೀಡಬಹುದು. ದ ಒಪೇಕ್ ಲೆನ್ಸ್ ಈಸ್ ರಿಮೂವ್ಡ್ ಆ್ಯಂಡ್ ಎ ನ್ಯೂ ಆರ್ಟಿಫಿಷಿಯಲ್ ಲೆನ್ಸ್ ಈಸ್ ಇನ್ಸರ್ಟೆಡ್. ಅವಾಗ ಏನು ಮಾಡ್ತಾರೆ, ಮಸುಕಾದ ಮಸೂರವನ್ನು ತೆಗೆದು, ಅವ್ರ ಕಣ್ಣಲ್ಲಿ ಮಂಜಾಗಿ ಕಾಣಿಸ್ತಿರುತ್ತಲ್ಲ, ಪೊರೆ ಬಂದಿರುತ್ತಲ್ಲ, ಆ ಪೊರೆ ಬಂದಿರತಕ್ಕಂತಹ ಲೆನ್ಸನ್ನು ತೆಗೆದು ಅವ್ರಿಗೆ ಏನು ಮಾಡ್ತಾರೆ, ಕೃತಕವಾದ ಆರ್ಟಿಫಿಷಿಯಲ್ ಲೆನ್ಸನ್ನು, ಕೃತಕ ಮಸೂರವನ್ನು ಅವ್ರಿಗೆ ಅಳವಡಿಸ್ತಾರೆ, ಜೋಡಿಸಲಾಗುತ್ತದೆ. ಮಾಡರ್ನ್ ಟೆಕ್ನಾಲಜಿ ಹ್ಯಾಸ್ ಮೇಡ್ ದಿಸ್ ಪ್ರೊಸೀಜರ್ ಸಿಂಪ್ಲರ್ ಆ್ಯಂಡ್ ಸೇಫರ್. ಇವಾಗ ಏನೋ ಆಧುನಿಕ ತಂತ್ರಜ್ಞಾನದ ವಿಧಾನದ ಮೂಲಕ ಏನೋ ಅತ್ಯಂತ ಸರಳವಾಗಿ ಮತ್ತು ಸೇಫ್ ಆಗಿ, ಸುರಕ್ಷಿತವಾಗಿ ಈ ಒಂದು ಟ್ರೀಟ್ಮೆಂಟ್ನ, ಈ ಒಂದು ಚಿಕಿತ್ಸೆಯನ್ನು, ಕಣ್ಣಿನ ಪೊರೆಯನ್ನು ತೆಗೆದು ಹೊಸ ಲೆನ್ಸನ್ನು ಹಾಕುವಂತಹ ಸರಳವಾದಂತಹ ಮತ್ತು ಸೇಫ್, ಸುರಕ್ಷಿತವಾದಂತಹ ಒಂದು ಚಿಕಿತ್ಸೆಯನ್ನು ಈಗಿನ ನ್ಯೂ ಟೆಕ್ನಾಲಜಿಯಲ್ಲಿ, ಮಾಡರ್ನ್ ಟೆಕ್ನಾಲಜಿಯಲ್ಲಿ, ಆಧುನಿಕ ತಂತ್ರಜ್ಞಾನದಲ್ಲಿ ನೀಡಲಾಗುತ್ತದೆ. ಆಯ್ತಾ? ಸಿ ನೆಕ್ಸ್ಟು ಕಣ್ಣಿನ ಆರೈಕೆ 13.8 ಕೇರ್ ಆಫ್ ದ ಐಸ್. ಇದನ್ನು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ. ಬಿಕಾಸ್ ಅವ್ರು ಒಂದ್ಸಲ ಕನ್ನಡ ಮೀಡಿಯಮ್ ಅವರಾಗಲಿ ಇಂಗ್ಲೀಷ್ ಮೀಡಿಯಮ್ ಕೇಳಿದ್ರೆ ಸೈನ್ಸು ಈಸಿಯಾಗಿ ಅರ್ಥ ಆಗುತ್ತೆ, ಅವ್ರಿಗೆ ಟಫ್ ಅನ್ಸಲ್ಲ ಸೈನ್ಸ್ ಸಬ್ಜೆಕ್ಟು. ಹಾಗಾಗಿ ಅವ್ರು ನಿಮ್ಮ ಯಾರೇ ಫ್ರೆಂಡ್ಸ್ ಇಲ್ಲಿ ಅವ್ರು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆಯಲ್ಲ, ಆಗ್ತಕ್ಕಂಥ ಡೈಲಿ ಕ್ಲಾಸಸ್ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ಸಿ, ಈ ಆ್ಯಕ್ಟಿವಿಟಿನ ಮಾಡಬೇಕಿದೆ ನಿಮಗೆ ಒಂದು ಹೋಮ್ವರ್ಕ್ ಕ್ವೆಶನ್ಸು. ಅದ್ರ ಜೊತೆಗೆ ನೋಟಿಸ್ write the uses of eyelids in our eyes. ನಮ್ಮ ಕಣ್ಣಿಗೆ ನಲ್ಲಿ ಐಲಿಡ್ಸ್ನ ಯೂಸಸ್ ಏನು? ಹೌ ದ ಐ ಇಸ್ ಸಚ್ ಎ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್. ಹೇಗೆ ನಮ್ಮ ಕಣ್ಣು ಒಂದು ಸಾಧನ. ಇಲ್ಲಿಂದ ಎಕ್ಸ್ಪ್ಲೇನ್ ಬಿಕಾಸ್ ಕ್ಲಿಯರ್ಲಿ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಸಿ ನಿಯರ್ ಬೈ. ಇದನ್ನೇ ಬರೀರಿ. What is the normal eye distance? Define cataract. Cataract ಅಂದ್ರೇನು? List the eye defects in old age peoples. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಆ್ಯಂಡ್ ಸೈನ್ಸ್ ಈ ಒಂದು ಲೆಸನಲ್ಲಿ ಹೆಚ್ಚು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಆನ್ಸರ್ಸ್ ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನು ಆ್ಯಂಡ್ LBA ನೋಟ್ಸು ಸಿಗುತ್ತೆ. ಥ್ಯಾಂಕ್ ಯು.